ಹಾಯ್ ವೀಕ್ಷಕರೇ, ಇವತ್ತು ನಾವು ಚಪಾತಿಗೆ ಪನ್ನೀರ್ ಮತ್ತು ಪೊಟೆಟೊ ಬುರ್ಜಿ ಮಾಡುವ. ಯಾವಾಗಲೂ ಎಗ್ ಬುರ್ಜಿ ಮತ್ತು ಚಪಾತಿ ಕಾಮನ್ ಮಾಡ್ತಾನೆ ಇರ್ತೀವಿ. ಇವತ್ತು ವೆಜ್ಜಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂಥ ಪನ್ನೀರ್ ಮತ್ತು ಪೊಟೆಟೊ ಬುರ್ಜಿ ಹಾಕ್ತಾಯಿದ್ದೀನಿ. ಖಾಲಿ ಪನ್ನೀರಲ್ಲಿ ಮಾಡಿದರೆ ಕ್ರೀಮಿನೆಸ್ ಬರುತ್ತೆ ಅಂತ ಪೊಟೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದಂತ ನೋಡುವ. ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಮೊದಲಿಗೆ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿ. ಅದು ಕಾದ ನಂತರ ಅದಕ್ಕೆ ನೀರುಳ್ಳಿ, ನಾನಿಲ್ಲಿ ಸಾಸಿವೆ ಹಾಕ್ಕೊಂಡಿಲ್ಲ, ಅದು ಸ್ವಲ್ಪ ಕಹಿ ಬರುತ್ತೆ ಅಂತ. ಸೊ ನೀರುಳ್ಳಿ ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತಲ್ಲ, ಅದು ಸಾಫ್ಟ್ನೆಸ್ಗೆ ಬರುತ್ತೆ ಫ್ರೈ ಮಾಡಿದ ನಂತರ. ನೋಡಿ, ಫ್ರೈ ಆಗ್ತಾಯಿದೆ ಇದು. ಆಮೇಲೆ ಹಸಿರು ಮೆಣಸಿನ್ಕಾಯಿ, ನಿಮಗೆ ಎಷ್ಟು ಬೇಕಷ್ಟು. ಖಾರ ಜಾಸ್ತಿ ಇಷ್ಟಪಡೋರು ಜಾಸ್ತಿ, ಕಮ್ಮಿ ಇಷ್ಟಪಡೋರು ಕಮ್ಮಿ ಹಾಕ್ಕೊಳ್ಳಿ. 1-2 ಟೊಮೊಟೊನ ಹಾಕ್ಕೊಂಡು ಆ ಟೊಮೊಟೊ ಮೆತ್ತಗಾಗೋ ತನಕ ಸ್ವಲ್ಪ ಅದನ್ನು ಫ್ರೈ ಮಾಡಿ. ನಂತರ ಇಲ್ಲಿ ನಾನು 2 ಪೊಟೆಟೊನ ಸಿಪ್ಪೆ ತೆಗೆದುಬಿಟ್ಟು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿದ್ದೇನೆ. ಅದು ಸ್ವಲ್ಪ ಬೇಯಬೇಕು. ಪನ್ನೀರ್ ಜಾಸ್ತಿ ಬೇಯಬೇಕು ಅಂದಿಲ್ಲಲ್ಲ, ಸೊ ಹಾಗಾಗಿ ಪೊಟೆಟೊನ ನಾನು ಮೊದಲು ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪೌಡ್ರ್ ಆ್ಯಡ್ ಮಾಡಿ, ಗರಂ ಮಸಾಲ, ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರು, ಮತ್ತೊಂದು ಟೀ ಸ್ಪೂನ್ ನಮಗೆ ಜೀರಿಗೆ ಪುಡಿನ ಹಾಕಿ, ಆಮೇಲೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಪುಡಿ. ಇಲ್ಲಿ ನಾನು ಸ್ವಲ್ಪ ಪಾವ್ ಭಾಜಿ ಮಸಾಲನ ಯೂಸ್ ಮಾಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪೊಟೆಟೊ ಜೊತೆಗೆ ಪಾವ್ ಭಾಜಿ ಮಸಾಲ ಚೆನ್ನಾಗಿ ಬರುತ್ತಲ್ಲ, ಸೊ ಹಾಗಾಗಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಇದು ಕಂಪ್ಲೀಟಾಗಿ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರು ಆಗುತ್ತೆ ನೋಡಿ. ಸ್ವಲ್ಪ ಫ್ರೈ ಆದ ನಂತರ ನಿಮಗೆ ಫ್ರೈ ಮಾಡ್ಕೊಳ್ಳುವಾಗ ಗೊತ್ತಾಗುತ್ತೆ. ಆದಮೇಲೆ ತುರಿದಿಟ್ಕೊಂಡಿರುವಂಥ ಪನ್ನೀರ್ನ ಅದಕ್ಕೆ ಆ್ಯಡ್ ಮಾಡಿ. ಇದು ನಾನು ಮೊದಲೇ ತುರಿದಿಟ್ಕೊಂಡಿದ್ದೆ. ಸೊ ಈಗ ಆ್ಯಡ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಅದನ್ನು ಬೇಯಿಸ್ಕೊಂಡ್ಬಿಡಿ. ನೋಡಿ, ಅದು ನೀರೆಲ್ಲ ಆವಿಯಾಗಿಬಿಟ್ಟು ಸ್ವಲ್ಪ ಗ್ರೇವಿ ಟೈಪ್ ಬಂದುಬಿಡುತ್ತೆ. ಜಾಸ್ತಿ ನೀರು ಅಲ್ಲ, ಜಾಸ್ತಿ ಡ್ರೈ ಬುರ್ಜಿ ಥರನೂ ಇಲ್ಲ, ಒಂಥರ ಗ್ರೇವಿ ಟೈಪ್ ಇದೆಯಲ್ಲ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಬ್ಯಾಟಿಂಗ್ ಮಾಡ್ಬೋದು. ಇಲ್ಲಿ ನಾನು ಚಪಾತಿ ಕೂಡ ಮಾಡ್ಕೊಂಡಿದ್ದೀನಿ. ಚಪಾತಿಗೆ ಸ್ವಲ್ಪ ಸೈಡ್ಗೆ ಹಾಕ್ಕೊಂಡು ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ನಿಮಗೆ ಖಂಡಿತವಾಗಿಯೂ ಈ ರೆಸಿಪಿ ಇಷ್ಟ ಆಗುತ್ತೆ. ಸೊ ಮಾಡಿ ನೋಡಿ. ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿಗಿದ್ರೆ ಅಂತೂ ತುಂಬಾ ಇಷ್ಟ ಆಗುತ್ತೆ. ಪನ್ನೀರ್ ಇಷ್ಟಪಡೋರಿಗೆ ಇನ್ನೂ ಇಷ್ಟ ಆಗುತ್ತೆ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಎಲ್ಲ ಕಾಮೆಂಟ್ಗಳನ್ನು ನೋಡ್ತೀನಿ. ಸೊ ನನಗೂ ಸಪೋರ್ಟ್ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ. ಬಾಯ್.